ಮುಗಿತಿಲ್ಲ ನಟ ಯಶ್ ತಾಯಿ ಸೈಟಿನ ಜಟಾಪಟಿ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ. ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪುಷ್ಪ ದಾಖಲೆಯನ್ನ ಸಲ್ಲಿಸಿದ್ದಾರೆ. ದಿನದಿಂದ ದಿನಕ್ಕೆ ಈ ಸೈಟಿನ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಹಾಸನದಲ್ಲಿ ತಮ್ಮ ಮನೆಯ ಪಕ್ಕದಲ್ಲಿರುವಂತಹ ಸೈಟ್ ನನ್ನದು ಅಂತ ಪುಷ್ಪ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ದೇವರಾಜ್ ಅವರು ಅದು ನನ್ನ ಸೈಟ್ ಅಂತ ಹೇಳಿ ಇಬ್ಬರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಸರ್ಕಾರಿ ದಾಖಲೆಯನ್ನೇ ನಕಲಿ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪಿಡಿಒ ನಟರಾಜ್ರಿಂದ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಡಿಸಿ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ ಯಶ್ ತಾಯಿ ಪುಷ್ಪ. ಯಶ್ ತಾಯಿ ಅಂತ ನಾನು ಏನೇ ಮಾಡಿದ್ರೂ ತಪ್ಪು ಅಂತಾರೆ. ಪಿಡಿಒ ನಟರಾಜ್ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದೆ, ಇದಕ್ಕೆ ಕಾರಣ. ಡಿಸಿ ಕಚೇರಿಗೆ ದೂರನ್ನ ಸಲ್ಲಿಸಿದ ಬಳಿಕ ಯಶ್ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ. ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್ಕೆ. 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು, ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಖರ್ಚು ಕೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಫೋನ್ ಸಂಪರ್ಕದಲ್ಲಿ ಜಾನ ಇದ್ದಾರೆ. ಕೃಷ್ಣಮೂರ್ತಿ, ಈ ಸೈಟು ಜಮೀನು ವಿಚಾರಗಳು ಏನೇ ಇದ್ರೂ ಕೂಡ ಕೋರ್ಟ್ನಲ್ಲಿ ಇತ್ಯರ್ಥ ಆಗತ್ತೆ. ಸೊ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇರಬೇಕಾದ್ರೆ ಈಗ ನಿನ್ನೆ ಪುಷ್ಪ ಅವರು ಮತ್ತೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಕ್ ಹೋಗ್ತಾರೆ, ಮತ್ತೆ ಗಲಾಟೆ ಆಗುತ್ತೆ. ಇವತ್ತು DC ಕಚೇರಿಗೆ ಬಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ರೆ ಇವ್ರ ಹತ್ರ ಏನ್ ದಾಖಲೆಗಳಿದೆಯಂತೆ, ಅದು ಡೂಪ್ಲಿಕೇಟ್ ಅಂತ ಹೇಳೋದಕ್ಕೆ ಏನಾದ್ರೂ ಸಾಕ್ಷಿಗಳಿದೆಯಂತ? ಚೈತ್ರ, ಖಂಡಿತವಾಗೂ ಯಶ್ ತಾಯಿ ಅವರು ಇದೇ ಆರೋಪ ಮಾಡ್ತಿರ್ತಕ್ಕಂಥದ್ದು. ಏನು ಆ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಸುಮಾರು 2022ವರೆಗೂ ಕೂಡ ನಟರಾಜ್ ಎಂಬಂತವ್ರು PDO ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಜಾಗಗಳ ಬಗ್ಗೆ ಮಾಹಿತಿ ಗೊತ್ತು. ಯಾರೇ ಈ ರೀತಿಯಾದಂತಹ ಅನಾಮಿಕರಿಗೆ ಸೇರಿದಂತಹ ಜಾಗಗಳನ್ನ ಅವರು ಗುರ್ತು ಮಾಡಿಕೊಂಡು ಬೇರೆಯವರಿಗೆ ಹೆಸರಿಗೆ ಖಾತೆ ಮಾಡೋದು ಮತ್ತೆ ಈ ರೀತಿ ವಂಚನೆ ಮಾಡೋದು ಅವರ ಕೆಲಸ ಆಗುತ್ತೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಯಶ್ ತಾಯಿ ಪುಷ್ಪರವರು DC ಕಚೇರಿ ಮತ್ತು SP ಆಫೀಸ್ಗೂ ಕೂಡ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ನನಗೆ ಏನು ದಾಖಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ, ಅದು ರಿಜಿಸ್ಟರ್ ಖಾತೆ ಮೂಲಕವಾಗಿ ನಾನು ದಾಖಲಾತಿಗಳನ್ನ ಕಲ್ಪಿಸ್ಕೊಂಡಿದ್ದೀನಿ. ಮತ್ತೆ ನನ್ನ ಹತ್ರ ಒರಿಜಿನಲ್ ದಾಖಲಾತಿಗಳನ್ನ ಹೊಂದಿದ್ದೀನಿ. ಆದ್ರೆ ದೇವರಾಜ್ ಎಂಬಂತವರು GPA ಹೋಲ್ಡರ್ ಮೂಲಕವಾಗಿ ಇವಾಗ ಎಚ್ಚೆತ್ಕೊಂಡು ಅವರು ಬಂದಿರ್ತಕ್ಕಂಥದ್ದು 2020ವರೆಗೂ ಯಾವುದೇ ರೀತಿಯಾದ ತಕರಾರನ್ನ ಈ ಜಾಗದ ವಿಚಾರದಲ್ಲಿ ತೆಗೆದುಕೊಂಡು ಬಂದಿರಲಿಲ್ಲ. ಸುಮಾರು 1982ರಿಂದನೂ ಕೂಡ ನನಗೆ ನೀಡಿರ್ತಕ್ಕಂಥ ಶ್ರೀಮತಿ ಆಗಿರ್ಬೋದು, ಗಿರೀಶ್ ಅವರಾಗಿರ್ಬೋದು, ಇವರ ಹೆಸರಲ್ಲಿ ಜಾಗ ಇತ್ತು. ಅಲ್ಲಿವರೆಗೂ ಕೂಡ ದೇವರಾಜ್ ಯಾವುದೇ ಪ್ರಶ್ನೆಯನ್ನು ಕೂಡ ಮಾಡಿರಲಿಲ್ಲ. ಜಾಗದ ವಿಚಾರದಲ್ಲಿ ಯಾರು ಕೂಡ ಬಂದಿರಲಿಲ್ಲ. ಆದ್ರೆ ನಾವು ಸೆಲೆಬ್ರಿಟಿಗಳಿದ್ದೀವಿ, ಆ ಕಾರಣಕ್ಕೋಸ್ಕರವಾಗಿ ನಮ್ಮಿಂದ ಏನಾದ್ರು ಒಂದಿಷ್ಟು ಹಣವನ್ನ ವಸೂಲಿ ಮಾಡಬಹುದು ಎಂಬ ಉದ್ದೇಶವನ್ನ ಇಟ್ಕೊಂಡು ಇವಾಗ ದೇವರಾಜ್ ಅವರು ಸೃಷ್ಟಿಯಾಗಿದ್ದಾರೆ. ಇದ್ರ ಹಿಂದೆ ನಟರಾಜ್ ಅವರ ಕಾರಣ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಎಲ್ಲಿ ತಪ್ಪಾಗಿದೆ ಎಂಬಂತ ತಪ್ಪನ್ನ ಕಂಡು ಹಿಡಿದು ಅವ್ರ ವಿರುದ್ಧವಾಗಿ ಕ್ರಮವನ್ನು ವಹಿಸಬೇಕು ಅಂತ ಹಿನ್ನೆಲೆ ಇವತ್ತು DC ಕಚೇರಿಗೆ ಮತ್ತು SP ಕಚೇರಿಗೆ ಮನವಿಯನ್ನು ಸಲ್ಲಿಸಿದೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಸೈಟ್ ವಿಚಾರವಾಗಿ 1 ತಿಂಗಳಿಂದ ಜಟಾಪಟಿ ಮುಂದುವರಿತಾನೆ ಇದೆ. ನ್ಯಾಯಾಲಯದಲ್ಲಿ ಕೂಡ ಹಾಸನದ JMFC ನ್ಯಾಯಾಲಯದಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಮುಂದುವರೆದ್ರು ಕೂಡ ಯಶ್ ತಾಯಿ ಅವರು ಈ ವಿಚಾರವನ್ನ ಮತ್ತೊಂದು ಕಡೆಗೆ ಅಂದ್ರೆ DC ಆಫೀಸಿಗೆ ಮತ್ತು SP ಆಫೀಸಿಗೆ ಕಚೇರಿಗೆ ಮನವಿಯನ್ನು ಕೊಡುವ ಮುಖಾಂತರವಾಗಿ ಮತ್ತೊಂದು ಕಡೆಗೆ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಚೈತ್ರ, ಈಗ DC ಕಚೇರಿಗೆ ಆಗಮಿಸಿ ಪುಷ್ಪ ಅವರು ದೂರು ಕೊಟ್ಟಿದ್ದಾರಲ್ಲ, ಆ ದೂರಿನಲ್ಲಿ ಏನ್ ಉಲ್ಲೇಖ ಮಾಡಿದ್ದಾರೆ? ಅದು ಕೂಡ ಈಗ ಆರೋಪ ಮಾಡ್ತಾ ಇರೋದು ಈ GPA ಹೋಲ್ಡರ್ ದೇವರಾಜ್ ಇದಾರಲ್ಲ, ಅವರ ಸಂಬಂಧಿಕಾನೇ ಈ PDO ನಟರಾಜ್, ಹಾಗಾಗಿ ಆ ದಾಖಲೆಗಳನ್ನ ನಕಲಿ ಮಾಡಿದ್ದಾರೆ ಅಂತ ಹೇಳಿ. ಈ ವಿಚಾರ ಪುಷ್ಪ ಅವರಿಗೆ ಹೇಗೆ ಗೊತ್ತಾಯ್ತಂತೆ?
ಹೌದು, ಅವ್ರು ಈಗ ಪುಷ್ಪ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಪ್ರಕಾರವಾಗಿ ದೇವರಾಜ್ ಏನಂದ್ರೆ ಅವ್ರಿಗೂ ಮತ್ತು ಆ ಪ್ರದೇಶದಲ್ಲಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದಂತಹ ನಟರಾಜ್ ಇಬ್ಬರಿಗೂ ಕೂಡ ಸಂಬಂಧಿಕರಾಗಿದ್ದಾರೆ. ಅವರ ಸಂಬಂಧಿಕರಾಗಿರೋ ಕಾರಣಕ್ಕೋಸ್ಕರವಾಗಿ ದೇವರಾಜ್ ಅವರಿಗೆ ಈ ಮಾಹಿತಿಯನ್ನ, ಈ ಜಾಗದ ಮಾಹಿತಿಯನ್ನ ಅವರು ರವಾನೆ ಮಾಡಿ ಅವರು ಈ ರೀತಿಯಾದಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ವಿರುದ್ಧವಾಗಿ ಹೋರಾಟಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಹಿಂದೆ ನಟರಾಜ್ ಅವರ ಕೈವಾಡ ಇದೆ ಎಂಬಂತ ಆರೋಪವನ್ನ ಪುಷ್ಪರವರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಹಿಂದೆ ಗ್ರಾಮ ಪಂಚಾಯತ್ ಆಡಳಿತವನ್ನು ನಡೆಸುವಂತ ಸಂದರ್ಭದಲ್ಲಿ ಅನೇಕ ಜಾಗಗಳಿಗೆ ಇದೇ ರೀತಿಯಾದಂತಹ ನಕಲಿ ದಾಖಲೆಗಳನ್ನ ನಟರಾಜ್ ಅವರು ಸೃಷ್ಟಿಸಿಕೊಟ್ಟಿದ್ದಾರೆ. ಆದ್ರಿಂದ ನಮ್ ಜಾಗಕ್ಕೂ ಕೂಡ ಅವರೇ ದಾಖಲೆಗಳನ್ನ ಸೃಷ್ಟಿಸಿಕೊಟ್ಟಿರ್ಬೋದು. ಇದರ ಸಂಪೂರ್ಣವಾದ ತನಿಖೆಯನ್ನ ಜಿಲ್ಲಾಡಳಿತ ಮಾಡಬೇಕು. ನನ್ನ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಟ್ಟಿದ್ದಾರೆ ಅದನ್ನೆಲ್ಲರೂ ಕೂಡ ಸರಿಪಡಿಸ್ಕೊಡ್ಬೇಕು ಅನ್ನೋ ಮನವಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ ಪಾಪಿ ಗಂಡ ಸಾಲ ತೀರಿಸುವಂತ ಹೆಂಡತಿ ಹೇಳಿದ್ದಕ್ಕೆ ಸಿಟ್ಟಾಗ್ಬಿಟ್ಟಿದ್ದಾನೆ. ನೀನೇ ಸಾಲ ತೀರಿಸು ಅಂತ ಜಗಳ ತೆಗೆದು ಕೊಂದು ಹಾಕಿದ್ದಾನೆ. ದುಡಿಯೋಕ್ ಯೋಗ್ಯತೆ ಇಲ್ಲ, ಮೈ ತುಂಬಾ ಸಾಲ ಮಾಡ್ಕೊಂಡು ಶೋಕಿ ಮಾಡ್ಕೊಂಡಿದ್ದ ಈತ. ಇದನ್ನ ಹೆಂಡತಿ ಪ್ರಶ್ನೆ ಮಾಡಿದಾಳೆ, ಬೇಗ ಸಾಲ ತೀರಿಸು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಿಟ್ಟಾದಂತಹ ಗಂಡ ನೀನೇ ಸಾಲ ತೀರಿಸು ಅಂತ ಹೇಳಿ ಜಗಳ ತೆಗೆದು ಕೊಂದು ಹಾಕಿದ್ದಾನೆ. ತಾಳಿ ಕಟ್ಟಿದ ಪತ್ನಿಗೆ ಚಾಕು ಹಾಕಿ ಭೀಕರವಾಗಿ ಕೊಲೆಗೈದಿದ್ದಾನೆ. ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ಘಟನೆ ನಡೆದಿದೆ. ತೈಸಿನ್ ಶಿಗ್ಗಾವಿ 27 ವರ್ಷದ ಯುವತಿ ಆಕೆ. ಪತಿ ಈಗ ಇರ್ಫಾನ್ ಆಕೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಹೆಂಡತಿ ಸಾವು, ಮತ್ತೊಂದ್ ಕಡೆ ಗಂಡನ ಬಂಧನ ಕೂಡ ಆಗಿರುವಂಥದ್ದು, ಮತ್ತೊಂದ್ ಕಡೆ ಮಕ್ಕಳು ಕೂಡ ಅನಾಥವಾಗಿದೆ. ಮರಣೋತ್ತರ ಪರೀಕ್ಷೆಗೆ ತೈಸಿನ್ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಗೋಕುಲ್ ರೋಡ್ ಪೊಲೀಸರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಈತ ಶೋಕಿಗಾಗಿ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಂತೆ. ಹೆಂಡತಿಯಾಗಿ ಅವಳ ಕರ್ತವ್ಯ ಹೇಳಬೇಕು, ಸಾಲ ತೀರ್ಸು ಅಂತ ಹೇಳಿ. ಹಾಗಾಗಿ ಗಂಡನಿಗೆ ಆಕೆ ಸಾಲ ತೀರ್ಸು ಅಂತ ಬುದ್ಧಿ ಮಾತು ಹೇಳಿದಾಳೆ. ಆ ವಿಚಾರವನ್ನ ಇಟ್ಕೊಂಡು ಈ ಪಾಪಿ ಜಗಳ ತೆಗೆದು ನೀನೇ ಸಾಲ ತೀರ್ಸು ಅಂತ ಹೇಳಿದಾನೆ. ಆಗ ತೈಸಿನ್ ಇಲ್ಲ ನಾನು ತೀರ್ಸಲ್ಲ ಅಂತ ಹೇಳಿದಕ್ಕೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಒಂದ್ ಕಡೆ ತೈಸಿನ್ ಈಗ ಶವವಾಗಿದ್ರೆ, ಮತ್ತೊಂದ್ ಕಡೆ ಈಗ ಇರ್ಫಾನ್ ಪೊಲೀಸರ ಅತಿಥಿಯಾಗಿದ್ದಾನೆ. ಇಬ್ಬರ ಜಗಳದಲ್ಲಿ ಮಕ್ಕಳು ಈಗ ಅನಾಥವಾಗಿದೆ. ಸಾಲದ ವಿಚಾರಕ್ಕೆ ಜಗಳವನ್ನ ತೆಗೆದು ಪತ್ನಿಯನ್ನ ಹತ್ಯೆಗೈದಿದ್ದಾನೆ. ಸಂತೋಷ್ ಸಾಲದ ವಿಚಾರಕ್ಕೆ ಜಗಳ ತೆಗೆದು ತಾಳಿ ಕಟ್ಟಿದ ಪತ್ನಿಯನ್ನೇ ಹತ್ಯೆಗೈದಿದ್ದಾನೆ ಇರ್ಫಾನ್ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನೆ. ಸಾಲಗಾರರು ಮನೆ ಹತ್ರ ಬರ್ತಾ ಇರ್ತಾರೆ. ಹೆಂಡತಿ ರೋಸ್ ಹೋಗಿರ್ತಾಳೆ. ಹಾಗಾಗಿ ಪದೇ ಪದೇ ತೈಸಿನ್ ಇರ್ಫಾನ್ಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ, ಆದಷ್ಟು ಬೇಗ ಸಾಲ ತೀರ್ಸು ಅಂತ. ಆಲ್ರೆಡಿ ಮೈ ತುಂಬಾ ಸಾಲ ಮಾಡ್ಕೊಂಡಿರೋ ಇರ್ಫಾನ್ಗೆ ಇನ್ಯಾರು ಸಾಲ ಕೊಡ್ತಾರಲ್ವಾ, ಜೊತೆಗೆ ಮೈ ಬಗ್ಸಿ ದುಡಿಯೋ ಯೋಗ್ಯತೆ ಕೂಡ ಆತನಿಗಿರ್ಲಿಲ್ಲ. ಹಾಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಜಗಳ ತೆಗೆದು ಪತ್ನಿಯನ್ನ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾನೆ. 27 ವರ್ಷದ ಯುವತಿ ತೈಸಿನ್. ಈ ಇಬ್ಬರು ದಂಪತಿಗೆ ಮಕ್ಕಳು ಕೂಡ ಇರ್ತಾರೆ. ಮಕ್ಕಳ ಮುಖನಾದ್ರೂ ಈತ ನೋಡ್ಬೇಕಾಗಿತ್ತು. ಯಾಕಂದ್ರೆ ತಂದೆ ಇಲ್ಲ ಅಂತಂದ್ರೆ ಹೇಗೋ ಹೆಂಡತಿ ಮಕ್ಕಳನ್ನ ಸಾಕ್ಬಿಡ್ತಾಳೆ. ಆದ್ರೆ ಹೆಂಡತಿನೇ ಇಲ್ಲ, ತಾಯಿನೂ ಇಲ್ಲ. ಈಗ ಅನಾಥ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂಥದ್ದೇ ಈಗ ದೊಡ್ಡ ಚಿಂತೆ. ಜೊತೆಗೆ ಇರ್ಫಾನ್ ಏನೋ ಈಗ ಚೆನ್ನಾಗಿ ಕೂತ್ಕೊಂಡು ತಿನ್ನೋದಕ್ಕೆ ಪೊಲೀಸರ ಅತಿಥಿ ಆಗಿದ್ದಾರೆ. ಈತ ಆರಾಮಾಗಿರ್ತಾನೆ. ಬಟ್ ಆ ಮಕ್ಕಳು ಏನ್ ಮಾಡ್ಬೇಕು, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಆ ಒಂದು ಪರಿಸ್ಥಿತಿ. ಜೊತೆಗೆ ಸಂಬಂಧಿಕರು ಕೂಡ ತಂದೆ ತಾಯಿಯ ರೀತಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈತ ಶೋಕಿ ಮಾಡೋದಕ್ಕೆ ಅಂತ ಹೇಳಿ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ಪತ್ನಿಗೆ ತೀರ್ಸು ಅಂತ ಪೀಡಿಸಿದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈ ಇರ್ಫಾನ್ ಎಷ್ಟು ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ದ? ಪದೇ ಪದೇ ಇದೇ ವಿಚಾರವಾಗಿ ಈ ಇಬ್ಬರು ದಂಪತಿಗಳ ಮಧ್ಯೆ ಜಗಳ ಆಗ್ತಿತ್ತ? ಜೊತೆಗೆ ಇವ್ರಿಗೆ ಎಷ್ಟು ಜನ ಮಕ್ಕಳು? ಈಗ ಪೊಲೀಸರ ತನಿಖೆಯಲ್ಲಿ ಯಾವ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಯ್ತಾ?
ಆ ಚೈತ್ರ ಹಣಕಾಸಿನ ವಿಚಾರವಾಗಿ ಈ ಕೊಲೆ ನಡೆದಿದೆ ಅಂತೇಳಿ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಮುಖ್ಯವಾಗಿ ಏನಂದರೆ ಇವನು ಬೇರೆ ಬೇರೆ ಕಡೆ ಸಾಲ ಮಾಡಿದ್ದ ಮತ್ತು ಸಾಲ ಮಾಡಿದ್ದನ್ನು ಹೆಂಡತಿ ಕಡೆಯಿಂದ ಅಂದರೆ ನೀನೇ ತೀರ್ಸಂತೇಳಿ ಹೆಂಡತಿಗೆ ಗಂಟು ಬಿದ್ದಿದ್ದ. ಹೀಗಾಗಿ ಹೆಂಡತಿನೂ ಸಹ ನೀನು ಸಾಲ ಮಾಡಿದೆಯಾ, ಹಾಗಾಗಿ ನೀನೇ ದುಡಿದ್ಬಿಟ್ಟು ನೀನು ತೀರ್ಸನ್ನೋ ಒಂದು ಮಾತನ್ನು ಹೇಳ್ತಾ ಇದ್ಲು. ಮತ್ತು ಇಷ್ಟು ಮಟ್ಟಿಗೆ ಸಾಲ ಮಾಡಿದೆಯಾ, ನೀನು ಹೇಗಾದರೂ ಮಾಡಿ ದುಡ್ಡು ತೀರ್ಸಂತ ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದಾಗಿ ರೊಚ್ಚಿಗೆದ್ದ ಇರ್ಫಾನ್ ಏನಂದರೆ ಇವತ್ತು ತೈಸೀನ್ನ ಮರ್ಡರ್ ಮಾಡಿದ್ದಾನೆ. ಅದರಲ್ಲೂ ಮನೇಲಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ತಕ್ಷಣ ಆಕಿ ತಪ್ಪಿಸ್ಕೊಳ್ಳಿಕ್ಕಂತೇಳಿ ಹೊರಗೋಡು ಬಂದಿದ್ದಾಳೆ. ಹೊರಗೋಡು ಬಂದರೂ ಸಹ ಏನಂದರೆ ನಡು ರಸ್ತೆಯಲ್ಲಿನೇ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಕತ್ತು ಮತ್ತು ಸೇರಿ ಬೇರೆ ಬೇರೆ ಕಡೆ ದೇಹದ ವಿವಿಧ ಭಾಗಗಳಿಗೆ ಇರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಹತ್ಯೆ ಮಾಡಿದ ನಂತರವೂ ಸಹ ಸ್ವಲ್ಪ ಹೊತ್ತು ತಲೆ ಮರೆಸ್ಕೊಂಡಿದ್ದ ಅವನು ಇರ್ಫಾನು. ನಂತರ ಏನಂದರೆ ತನ್ನ ಮಗನ ಜೊತೆ ರಕ್ತಸಿಕ್ತ ದೇಹದೊಂದಿಗೆ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಶರಣಾಗತಿಯಾಗಿದ್ದಾನೆ. ಪೊಲೀಸರು ಈಗ ಅವನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಹ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಹಣಕಾಸಿನ ವಿಚಾರವಾಗಿ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಈಗೇನೋ ಪತಿಯನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ, ಶಿವರಾಮ ಸುಂಡಿ, ಈ ಇರ್ಫಾನ್ ಏನ್ ಕೆಲಸ ಮಾಡ್ತಾ ಇದ್ದ? ಅಟ್ಲೀಸ್ಟ್ ಕೆಲಸ ಮಾಡ್ತಿದ್ನ ಅಥವಾ ಹಿಂಗೆ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ನ? ಜೊತೆಗೆ ಎಷ್ಟು ಜನ ಮಕ್ಕಳು, ಹೆಣ್ಮಕ್ಳೇನಾದ್ರೂ ಇದಾರಾ ಈ ದಂಪತಿಗೆ? ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಇವನೇನಂದರೆ ಗೌಂಡಿ ಕೆಲಸ ಮಾಡ್ತಿದ್ದ, ಅಂದರೆ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅದು ಸಹ ಸರಿಯಾಗಿ ರೆಗ್ಯುಲರಾಗಿ ಕೆಲಸ ಮಾಡ್ತಿದ್ದಿಲ್ಲ. ಬೇಕಾಬಿಟ್ಟು ದುಡ್ಡಿದ್ದಾಗ ಏನಾದರೂ ಎಂಜಾಯ್ ಮಾಡೋದು ಬಿಟ್ಟರೆ ದುಡ್ಡಿಲ್ದಾಗ ಹೋಗೋದಕ್ಕೂ. ಮತ್ತು ಹೆಂಡತಿ ಈಗೇನು ಕೊಲೆ ಆಗಿದ್ದಾಳೆ ತೈಸೀನು, ಆಕೆ ಏನಂದರೆ ಸ್ವಯಂ ಸೇವಾ ಸಂಘದಲ್ಲಿ ಒಂದು ಮೆಂಬರ್ ಆಗಿದ್ಲು. ಆಕೆ ಹಣಕಾಸಿನ ವ್ಯವಹಾರ ಮಾಡ್ತಿದ್ಲು. ಹಾಗಾಗಿ ಆ ಹಣನ ಹಣಕಾಸಿನ ವ್ಯವಹಾರ ಮಾಡ್ತಿದ್ದಾಳೆ, ಆ ಹಣನ ಇಲ್ಲಿ ಸಾಲಕ್ಕೆ ತುಂಬು ಅಂತೇಳಿ ಪದೇ ಪದೇ ಗಂಟು ಬೀಳ್ತಿದ್ದ. ಆದರೆ ನಾನು ಸ್ವಯಂ ಸೇವಾ ಸಂಘದ ಹಣ ಇದೆ, ನಾನು ಅಲ್ಲಿ ತುಂಬಲ್ಲ, ನೀ ದುಡ್ದು ನೀ ತುಂಬು ಅನ್ನೋ ಒಂದು ಮಾತನ್ನು ಪದೇ ಪದೇ ಹೇಳಿದ್ರಿಂದಾಗಿ ಈ ಒಂದು ಕೃತ್ಯ ಎಸಗಿದ್ದಾನೆ. ಈಗ ಒಂದು ರೀತಿಯಲ್ಲಿ ಕುಟುಂಬ ಬೀದಿಪಾಲ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ. ಕರ್ನಾಟಕದಲ್ಲಿ ಪೊಲೀಸ್ ವೇಷ ಹಾಕೊಂಡು ದರೋಡೆ ಮಾಡಲಾಗಿದೆ. ದೆಹಲಿ ಪೊಲೀಸರ ವೇಷದಲ್ಲಿ ದರೋಡೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಕಲಬುರಗಿ ಪೊಲೀಸರಿಂದ ಇರಾನಿ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಪೊಲೀಸ್ ವೇಷವನ್ನ ಹಾಕೊಂಡು ಜನರನ್ನ ಸುಲಿಗೆ ಮಾಡಲಾಗಿದೆ. ದೆಹಲಿ ಪೊಲೀಸರ ವೇಷದಲ್ಲಿ ಬಂದು ದರೋಡೆ ಮಾಡ್ತಾ ಇತ್ತು ಈ ಗ್ಯಾಂಗ್. ಬೇಸಿಕಲಿ ಇದು ಇರಾನಿ ಗ್ಯಾಂಗ್ ಕರ್ನಾಟಕದಲ್ಲಿ ಬಂದು ಜನರನ್ನ ಸುಲಿಗೆ ಮಾಡ್ತಾ ಇದ್ರು. ಕಲಬುರಗಿ ಪೊಲೀಸರು ಈಗ ಇರಾನಿ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಹೆಸರಲ್ಲಿ ನಕಲಿ ಐಡಿಯನ್ನ ಸೃಷ್ಟಿಸಿಕೊಂಡು ಜನರನ್ನ ದರೋಡೆ ಮಾಡಲಾಗ್ತಾ ಇತ್ತು. ವಾಹನಗಳ ತಪಾಸಣೆ ನೆಪದಲ್ಲಿ ಈ ಗ್ಯಾಂಗ್ ದರೋಡೆ ಮಾಡ್ತಾ ಇತ್ತು. ಮಹಾರಾಷ್ಟ್ರ ಮೂಲದ ನಕಲಿ ಪೊಲೀಸ್ ಗ್ಯಾಂಗ್ ಅನ್ನ ಈಗ ಕಲಬುರಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಿಂ ಜಾಫ್ರಿ, ಅಲಿ ಮಿರ್ಜಾ, ಜಾಫರ್ ಅಲಿ, ಜಾಫರ್ ಸೈಯದ್, ಜಹೀರ್ ಅಬ್ಬಾಸ್, ಅಲಿ ರಜಾಕ್, ಲಾಲಾ ಸಮೀರ್ ಬಂಧಿಸಲಾಗಿತ್ತು. ಆರೋಪಿಗಳಿಂದ ಬರೋಬ್ಬರಿ 15 ಲಕ್ಷ ಹಣ, ಚಿನ್ನಾಭರಣ, ಮಾರಕಾಸ್ತ್ರವನ್ನ ಜಪ್ತಿ ಮಾಡಲಾಗಿದೆ. ವಾಹನಗಳಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಕೃತ್ಯವನ್ನ ಎಸಗಲಾಗಿದೆ. ಪ್ರತಿ ಬಾರಿ ದರೋಡೆಗೂ ಹೊಸ ಫೋನ್, ಸಿಮ್ ಅನ್ನ ಬಳಕೆ ಮಾಡಲಾಗ್ತಿತ್ತಂತೆ. ಬೆಂಗಳೂರು, ಪರಳಿ, ಮುಂಬೈ, ಹೈದರಾಬಾದ್ನಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಇವರ ಗ್ಯಾಂಗ್ನಲ್ಲಿ ಒಟ್ಟು 7 ಜನ ಇದ್ದಾರೆ. ಈ 7 ಜನ ಪ್ಲಾನ್ ಮಾಡಿಕೊಂಡು ದೆಹಲಿಯಿಂದ ಬಂದು ಕರ್ನಾಟಕದಲ್ಲಿ ಜನರನ್ನ ಸುಲಿಗೆ ಮಾಡ್ತಾ ಇದ್ರು. ನಾವು ಪೊಲೀಸರಂತ ಹೇಳ್ಕೊಳ್ಳೋದಕ್ಕೆ ನಕಲಿ ಐಡಿ ಕಾರ್ಡ್ ಅನ್ನ ಕೂಡ ಸೃಷ್ಟಿಸಿಕೊಂಡ್ರು. ಜೊತೆಗೆ ಇವರಿಂದ 15 ಲಕ್ಷ ಹಾಗೆ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇರಾನಿ ಗ್ಯಾಂಗ್ ಕರ್ನಾಟಕದಲ್ಲಿ ಬಂದು ಜನರನ್ನ ಸುಲಿಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋದೊಂದು ಒಂದು ಪ್ರಶ್ನೆ ಆಯ್ತು. ಅಂತಂದ್ರೆ ಈ ಗ್ಯಾಂಗ್ ಈ ರೀತಿಯಾಗಿ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಗ್ ಬೆಳಕಿಗೆ ಬಂತು? ಹೌದು ಚೈತ್ರ, ಕಲಬುರಗಿ ನಗರ ಪೊಲೀಸರಿಗೆ ಭರ್ಜರಿ ಭೇಟಿಯಾಡಿರುವಂಥದ್ದು. ಇರಾನಿ ಗ್ಯಾಂಗ್ ಪೊಲೀಸರ ಸೋಗಿನೆಲ್ಲ ಬಂದು ಜನರನ್ನು ರಸ್ತೆ ಮೇಲೆ ಹೈವೇ ಮೇಲೆ ಹೋಗ್ತಕ್ಕಂಥ ಜನರಿಗೆ ದರೋಡೆಯನ್ನು ಮಾಡ್ತಾಯಿದ್ರು. ನಾವು ಏನಂದರೆ ಪೊಲೀಸ್ ಅಧಿಕಾರಿ ಇದ್ದೀವಿ ಅಂಥೇಳಿ ತಮ್ಮ ನಕಲಿ ಐ ಡಿ ಕಾರ್ಡನ್ನು ತೋರಿಸಿ ನಕಲಿ ಪೊಲೀಸನ್ನು ಆಗಿ ಜನರಿಗೆ ಏನಂತಂದರೆ ಅಲ್ಲಿ ಮುಂದೆ ಹೋದಾಗ ಈ ರೀತಿ ಒಂದು ಕಳ್ಳತನ ಆಗ್ತಾಯಿದೆ. ಹಾಗಾಗಿ ತಾವು ಬಂಗಾರ ಒಡವೆಗಳಾಗಲಿ ಅಥವಾ ದುಡ್ಡನ್ನು ಈ ರೀತಿ ಇಟ್ಕೊಂಡು ಹೋಗಬಾರ್ದು ಅಂತೇಳಿ ಅವರಿಗೆ ಕನ್ವಿನ್ಸನ್ನು ಮಾಡ್ತಿದ್ರು. ಅವ್ರ ಬಳಿ ಇದ್ದಂಥ ಬಂಗಾರದ ಒಡವೆಗಳನ್ನು ತಮ್ಮ ಹತ್ರ ತೆಗೆದುಕೊಂಡು, ಅಂದರೆ
ನೀವು ಈ ರೀತಿ ಏನು ಮೈ ಮೇಲೆ ಹಾಕೊಂಡು ಹೋಗಬಾರ್ದು, ಇವನ್ನ ಸೇಫ್ ಆಗಿ ನಮ್ಮ ಬ್ಯಾಗಲ್ಲಿ ಹಾಕೊಂಡ್ರಿ ಅಂತೇಳಿ ಅವ್ರು ತೆಗೆಸಿ ಅವರ ಕೈಯಿಂದ ಅದನ್ನು ಅವರ ಕಡೆಗೆ ತೆಗೆದುಕೊಂತಿದ್ರು. ಅದಲ್ಲೇ ಅಂಥದ್ದೇ ಒಂದು ಡೂಪ್ಲಿಕೇಟ್ ಏನು ಬಂಗಾರದ ಒಡವೆಗಳಿರ್ತವೆ ಅವನ್ನ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ರು. ಇಂಥ ಒಂದು ಗ್ಯಾಂಗ್ ಕಲಬುರಗಿ ಕರ್ನಾಟಕ ಅಲ್ಲದೆ UP, ಬಿಹಾರ್ ಮತ್ತು ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಅಂತಾರಾಜ್ಯ ದರೋಡೆಕೋರರು ಇವರಾಗಿದ್ದರು. ಇವರು ಸುಮಾರು 7 ಜನ ಇವರು ಏನು ತಂಡ ಇತ್ತು. 7 ಜನರು ಕೂಡ ಕಲಬುರಗಿ ಕೂಡ ಏನು ಕಳೆದ ಒಂದು ವಾರದಿಂದ ಕಲಬುರಗಿಗೆ ಆಗಮಿಸಿದ್ರು. ಕಲಬುರಗಿಯಲ್ಲೂ ಕೂಡ ಈ ರೀತಿ ಒಂದು ಪೊಲೀಸ್ ID ಕಾರ್ಡನ್ನು ತೋರಿಸಿ ದರೋಡೆ ಮಾಡೋಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಲಬುರಗಿ ಏನು ಸಬರ್ಬನ್ ಠಾಣೆ ಪೊಲೀಸರಿಗೆ ಎಚ್ಚೆತ್ತುಕೊಂಡು ಅವರಿಗೆ 7 ಜನರನ್ನು ಬಂಧಿಸಲಾಗಿದೆ. ಈ 7 ಜನ ಏನಂತಂದರೆ ಬೇರೆ ಬೇರೆ, ಅದರಲ್ಲಿ ಇಬ್ಬರನ್ನ ಏನಂತಂದರೆ SI ಏನು ಸಬ್ ಇನ್ಸ್ಪೆಕ್ಟರ್ ನಾವು ಇದ್ದೀವಿ ಅಂತ ಹೇಳಿ ಅವು ID ಕಾರ್ಡನ್ನು ತೋರಿಸೋದು. ಜನ ಹೋಗ್ತಾ ಇದ್ದಾರೆ. ಜನ ಹೋಗುವಂಥ ಸಂದರ್ಭದಲ್ಲಿ ಇವರು ಇನ್ನೂ 3 ಜನ ಏನಂತಾರೆ ಬೈಕ್ ಮೇಲೆ ಬರ್ತಾ ಇದ್ರು. ಇವರು 3 ಜನ ಏನಂತಂದರೆ ಬೈಕ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಬೇರೆಯವರು ಕೂಡ ತಡೆದು ನಿಲ್ಲಿಸ್ತಿದ್ರು. ಇವ್ರಿಗೆ ಈ ರೀತಿ ಏನು ಬಂಗಾರದ ಒಡವೆ ಆಗಲಿ ದುಡ್ಡನ್ನು ಈ ರೀತಿ ಇಟ್ಕೊಂಡೋದ್ರೆ ಮುಂದೆ ಏನಂತಂದ್ರೆ ನಿಮಗೆ ದರೋಡೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಪೊಲೀಸರಿಗೆ ಮುನ್ನೆಚ್ಚರಿಕೆ ನಿಮ್ಮ ಕ್ರಮಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಕನ್ವಿನ್ಸನ್ನು ಮಾಡ್ತಾ ಇದ್ರು. ಇವರು ಇದೇ ಗ್ಯಾಂಗಿನ 2-3 ಜನ ಬೈಕ್ ತೆಗೆದುಕೊಂಡು ಹೋಗ್ತಾರೆ. ಆ ಹೋದಂಥ ಅವ್ರ ಹಿಂದ್ಗಡೆ ಇದ್ದಂಥ ಏನು ಪ್ರಯಾಣಿಕ ಬೇರೆಯವರು ಜನ ಇರ್ತಾರೆ, ಆ ಜನರಿಗೆ ಏನಂತಂದು ಈ ರೀತಿ ಪೊಲೀಸರು ನಮಗೆ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ತಮ್ಮಲ್ಲಿದ್ದಂಥ ಒಡವೆ ಬಂಗಾರ ಆಗಲಿ ಹಣ ಆಗಲಿ ಅವ್ರ ಕೈಯಲ್ಲಿ ಕೊಟ್ಟು ಅದಾದ ಬ್ಯಾಗಲ್ಲಿ ಹಾಕಲಿಕ್ಕೆ ಹೇಳ್ತಾ ಇದ್ರು. ಅವರು ಏನಂತಾರೆ ಇನ್ನೂ ಉಳಿದ ಇಬ್ಬರು ಏನಿದ್ರು ಅವ್ರ ಜೊತೆಯಲ್ಲಿ ಇರ್ತಾರೆ. ಅವ್ರು ಏನಂತಾರೆ ಅವರ ಡೈವರ್ಷನನ್ನು ಅವರು ಬೇರೆಡೆಗೆ ಅವರ ಗಮನವನ್ನು ಸೆಳೆದು ಅವರು ಇದ್ದಂಥ ಒರಿಜಿನಲ್ ಬಂಗಾರವನ್ನು ತೆಗೆದುಕೊಂಡು ನಕಲಿ ಬಂಗಾರವನ್ನು ಕೊಡ್ತಾ ಇದ್ರು. ಇಲ್ಲ, ಈ ಒಂದು ಕಲಬುರಗಿ ಬರೋ ಮುಂಚೆನೂ ಕೂಡ ತೆಲಂಗಾಣದ ಏನು ಮೆಹಬೂಬ್ ನಗರಲ್ಲೂ ಕೂಡ ಈ 3 ಕಡೆ ದರೋಡೆಯನ್ನು ಮಾಡಿದರು. ಆ ದರೋಡೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ದರೋಡೆ ಮಾಡ್ಕೊಂಡು ಕಲಬುರಗಿಗೆ ಆಗಮಿಸಿದ್ರು. ಕಲಬುರಗಿಲಿ ಅವರ ಏನಂತಾರೆ ಸಂಬಂಧಿಕರ ಮನೆಯಲ್ಲಿ ವಾಸನ ಮಾಡಿದರು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂಥ ಸಬರ್ಬನ್ ಪೊಲೀಸರು ಅವರನ್ನು ಬಂಧಿಸಿ ಸುಮಾರು 90 ಗ್ರಾಂ ಬಂಗಾರ ಅಂತೆ ಒಟ್ಟು ಸೇರಿದಂತೆ ಒಟ್ಟು 27 ಲಕ್ಷ ರೂಪಾಯಿ ಮೌಲ್ಯದ ಈಗ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು 7 ಜನರಿಗೆ JC ಕಸ್ಟಡಿಯನ್ನು ಕೊಟ್ಟಿರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಅರುಣ್. ರಾಜ್ಯಪಾಲರ ಭಾಷಣದ ಮೇಲೆ ಸದನಕ್ಕೆ CM ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಸಂವಿಧಾನ ವಿರೋಧ ಮಾಡಿದ್ದು ಸರಿಯಲ್ಲ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಮಾಯಣ ರಾಮ್ ಜಿ ಬಗ್ಗೆ ಸಿದ್ದರಾಮಯ್ಯ ಸದನದಲ್ಲಿ ಮಾತನಾಡಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲೆ CM ಸಿದ್ದರಾಮಯ್ಯನವರು ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಸಂವಿಧಾನ ವಿರೋಧ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಆ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ. ಅವರೆಲ್ರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನ ನಮ್ಮನ್ನು ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂಥೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವ್ರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕು ಅದರ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡೋಂಗಿಲ್ಲ ಅಲ್ವಾ? ನಾವು ಐಡಿಯಾಲಜಿ ವಿರೋಧ ಮಾಡಬಹುದು, ಪಕ್ಷದ ಸಿದ್ಧಾಂತ ನಮ್ಮದು ಬೇರೆ ನಿಮ್ಮದು ಬೇರೆ ಇರ್ತದೆ. ಆದರೆ ಸಂವಿಧಾನ ಮಾತ್ರ ಯಾರೂ ಕೂಡ ವಿರೋಧ ಮಾಡೋಂಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ. ರಾಜ್ಯಪಾಲರು ಪಾಪ ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತಿನವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ, ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. VB ರಾಮ್ ಜಿ
ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ. ಪಾಪ ಅವರು ರಾಮ್ ರಾಮ್ ಅನ್ನೋದನ್ನು ಸೇರಿಸಿ ಬರೀ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನ. ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟರೆ ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತಾಡಿ ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ಒಟ್ಟು 1 ಲಕ್ಷದ ಆಮೇಲೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಸೆಸ್ ವಸೂಲು ಮಾಡ್ತದೆ, ಮತ್ತೆ ಸರ್ಚಾರ್ಜ್ ವಸೂಲು ಮಾಡ್ತದೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದು ವರ್ಷಕ್ಕೆ ಎಷ್ಟಾಗ್ತದೆ ಗೊತ್ತಾ? ಸುಮಾರು 6 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಗಳಿಗೆ 1 ಪೈಸೆನೂ ಬರಲ್ಲ. ರಾಜ್ಯಗಳಿಗೆ 1 ಪೈಸೆ ಬರಲ್ಲ.